ಫ್ರೆಂಡ್ಸ್, ಇವತ್ತು ನಿಮಗೆ ರುಚಿಕರವಾದ ಟೇಸ್ಟಿಯಾದ ಬೇಕರಿ ಸ್ಟೈಲಲ್ಲಿ ನಾನು ಬೂಂದಿ ಲಡ್ಡು ಈಸಿಯಾಗಿ ಮನೇಲಿ ಮಾಡೋದು ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ತುಂಬಾ ಸರಿಯಾದ ವಿಧಾನದಲ್ಲಿ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಚಿಂತನೆ ಮಾಡಬೇಡಿ, ನೀವು ಕಲಿಯೋಕ್ಕಾಗಲ್ಲ, ನಮ್ಮ ಕೈಲೇ ಮಾಡೋಕ್ಕಾಗೋದಿಲ್ಲ ಅಂತ ಚಿಂತೆನೇ ಬೇಡ ಫ್ರೆಂಡ್ಸ್. ಯಾಕಂದರೆ ಅಷ್ಟೊಂದು ಸರಿಯಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲಕ್ಕಿಂತ ಮುಖ್ಯವಾಗಿ ಅಂದರೆ ನಮಗೆ ಬೂಂದಿ ಲಡ್ಡು ಮಾಡಬೇಕಂದ್ರೆ ಪಾಕ ಸರಿಯಾಗಿ ಬರಬೇಕು, ಅವಾಗೆ ಬೂಂದಿ ಲಡ್ಡು ಸರಿಯಾಗಿ ಆಗುತ್ತೆ. ಅದೇ ಪಾಕನೇ ನಾನು ನಿಮಗೆ ಸರಿಯಾಗಿ ಮಾಡೋದನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ. ಭಯ ಪಡ್ಕೊಳ್ಳೋದೇ ಬೇಕಾಗಿಲ್ಲ. ನಾನು ಮಾಡೋದನ್ನ ಸರಿಯಾಗಿ ನೀವು ನೋಡಲೇಬೇಕು, ಅವಾಗ ತಾನೇ ನೀವು ಕಲಿತೀರಾ. ಅದಕ್ಕೆ ನಾನು ನಿಮ್ಗೆ ಫಸ್ಟ್ ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಕಲಿಯೋಕ್ಕೆ ಈಸಿ ಆಗುತ್ತೆ. ಮಧ್ಯದಲ್ಲಿ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ. ಹೆಲ್ತಿಯಾದ ಮನೆಯಲ್ಲಿ ನೀವು ಬೂಂದಿ ಲಡ್ಡು ಮಾಡ್ಬೋದು, ಹೊರಗಿಂದ ತಂದು ತಿನ್ನೋದು ಅವಶ್ಯಕತೆನೇ ಇಲ್ಲ. ನೀವೇ ಸ್ವತಃ ಮಾಡಿ ನಿಮ್ಮ ಮನೆಯವ್ರ ಜೊತೆಗೆ ಹಂಚ್ಕೊಂಡು ತಿನ್ನೋದ್ರಿಂದ ಖುಷಿನೇ ಬೇರೆ ಅಲ್ವಾ ಫ್ರೆಂಡ್ಸ್? ಹೌದು ಫ್ರೆಂಡ್ಸ್, ಅದಕ್ಕೆ ಹೇಳ್ತಾ ಇದ್ದೀನಿ. ಹಾಗೇನೆ ನನ್ನ ಚಾನಲ್ ಅಲ್ಲಿ ಆಲ್ರೆಡಿ ನಾನು ಬೇಸನ್ ಲಡ್ಡು, ರವೆ ಉಂಡೆ, ಚಕ್ಲಿ, ಬೇಸನ್ ಪೇಡ ಇವೆಲ್ಲಾನು ಮಾಡಿ ಹಾಕಿದ್ದೀನಿ. ನೀವು ಹೋಗಿ ಒಂದ್ಸಲ ಚೆಕ್ ಮಾಡ್ಬೋದು. ಇದೆಲ್ಲಾನು ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಕರೆಕ್ಟಾಗಿ ನಾನು ಮಾಡೋದು ಹೇಗಂತ ತೋರಿಸಿದ್ದೀನಿ ಆ ಚಾನಲ್ ಅಲ್ಲಿ. ಅದಕ್ಕೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಕರೆಕ್ಟಾಗಿ ನಾನಿಲ್ಲಿ ಬೂಂದಿ ಲಡ್ಡು ಹೇಗೆ ಮಾಡೋದಂತ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ಚಾನಲ್ ಮೊದಲೇ ಸಾರಿ ನೋಡಿದ್ರೆ ನಿಮ್ ಕೋಮಲವಾದ ಕೈಗಳಿಂದ ಒಂದು ಸಬ್ಸ್ಕ್ರೈಬ್, ಒಂದು ಲೈಕ್, ಒಂದು ಶೇರ್ ಮತ್ತೆ ಕಾಮೆಂಟ್ಸ್ ಮಾಡ್ತಿರಲ್ಲ. ಬನ್ನಿ ಹಾಗಾದ್ರೆ ಅಡಿಗೆ ಮನೆಗೆ ಹೋಗೋಣ. ನಾವು ರುಚಿಕರವಾದ ಟೇಸ್ಟಿಯಾದ ಬೂಂದಿ ಲಡ್ಡು ಹೇಗೆ ಮಾಡೋದು ಅಂತ. ಹಾಯ್ ಫ್ರೆಂಡ್ಸ್, ಸ್ವಾಗತ ನಮ್ಮ ಚಾನೆಲ್ಗೆ. ಅಡಿಗೆ ನಮ್ದು, ಪ್ರೀತಿ ನಿಮ್ದು. ಫ್ರೆಂಡ್ಸ್, ನಾವಿವಾಗ ಬೂಂದಿ ಲಡ್ಡು ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾವು ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು 2 ಕಪ್ ಕಡಲೆ ಹಿಟ್ಟು ಬಳಸಿ ನಾನು ಇಲ್ಲಿ ಬೂಂದಿ ಲಡ್ಡು ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು 2 ಕಪ್ಪನ್ನ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇದನ್ನ ಆಲ್ರೆಡಿ ನಾನು ಜರಡಿ ಹಿಡಿದು ಇಟ್ಕೊಂಡಿದ್ದೀನಿ. ನೀವು ಕೂಡ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ಜರಡಿ ಇಟ್ಕೊಂಡ್ಬಿಡಿ, ಮಿಕ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ ನಮಗೆ, ಇಲ್ಲಾಂದ್ರೆ ಉಂಡೆ ಸಿಗುತ್ತೆ. ಇವಾಗ ಇದಕ್ಕೆ ನಾವು ಮೇನ್ ಅಂತಂದ್ರೆ ಕರೆಕ್ಟ್ ಹದದಲ್ಲಿ ನಾವು ಈ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ತೀರಾ ತೆಳು ಆಗಬಾರ್ದು, ಗಟ್ಟಿನೂ ಆಗಬಾರ್ದು, ಮೀಡಿಯಮ್ ಅಲ್ಲಿ ಇರಬೇಕು. ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನಾನು 2 ಚಿಟಿಕೆ ಅಷ್ಟು ನಾನು ಉಪ್ಪು ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಉಪ್ಪು ಏನು ಬೇಕಾಗಿಲ್ಲ. ಹಾಗೇನೆ ಫ್ರೆಂಡ್ಸ್, ನಾನು ಇಲ್ಲಿ ಅಡಿಗೆ ಸೋಡಾ ಕೂಡ ನಾನು 2 ಚಿಟಿಕೆನ ಬಳಸ್ತಾ ಇದ್ದೀನಿ. ಇದನ್ನ ಒಂದ್ಸಲ ಡ್ರೈನೇ ಮೊದಲು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಉಪ್ಪು ಮತ್ತೆ ಅಡಿಗೆ ಸೋಡಾ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದನ್ನ ನೋಡ್ಕೊಳ್ಳಿ ಫ್ರೆಂಡ್ಸ್, ಕರೆಕ್ಟಾಗಿ ನಾವು ಸ್ವಲ್ಪನೇ ನೀರನ್ನ ಬಳಸ್ತಾ ನಾವು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪನೂ ನೀರು ಹೆಚ್ಚಾಯ್ತು ಅಂದ್ರೆ ವೇಸ್ಟ್ ಆಗಿಬಿಡುತ್ತೆ ಹಿಟ್ಟು. ಹಾಗಾಗಿ ಸ್ವಲ್ಪನೇ ನಾವು ತಗೊಂಡು ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿರೋ ಎಲ್ಲಾನು ಉಂಡೆಗಳೆಲ್ಲ ಹೋಗ್ಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಿಮಗೆ. ಇಷ್ಟು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು 5 ನಿಮಿಷ ಆದರೂ ಬೇಕಾಗುತ್ತೆ. ನೀವೆಷ್ಟು ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಮಗೆ ಬೂಂದಿ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಇದು ಕಡಿಮೆ ಅಂದ್ರೆ ನಾನು 5 ನಿಮಿಷದವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಕಾಣಿಸ್ತಾ ಇದೆಯಲ್ಲ ನೋಡಿ, ಎಷ್ಟೊಂದು ಸ್ಮೂತ್ ಆಗಿ ಬಂದಿದೆ ಅಂತೇಳಿ. ಈ ಹದದಲ್ಲಿ ಬರಬೇಕು. ಅಂದ್ರೆ ಎಷ್ಟೊಂದು ಸ್ಮೂತ್ ಆಗಿ ಬಂದಿದೆ ನೋಡಿ. ಇನ್ನು ಸ್ವಲ್ಪ ನಾವು ನೀರು ಹಾಕೋಬೇಕು. ನೀವು ಚೆನ್ನಾಗಿ ಎಷ್ಟು ಚೆನ್ನಾಗಿ ಕೈಯಿಂದ ಹೊಡೆದು ಮಿಕ್ಸ್ ಮಾಡ್ತೀರಾ, ಬೂಂದಿ ಅಷ್ಟೊಂದು ಸಾಫ್ಟ್ ಆಗಿ ಉಬ್ಕೊಂಡು ಬರುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು 1 ಚಿಟಿಕೆ ಅಷ್ಟು ಕೇಸರಿ ಕಲರ್ ಹಾಕೊಳ್ತಾ ಇದ್ದೀನಿ. ಇದು ಹಾಕ್ಬೇಕಂತ ಏನೂ ಇಲ್ಲ, ನೀವು ಮನೇಲಿ ನ್ಯಾಚುರಲ್ ಆಗಿ ಮಾಡ್ಕೋಬಹುದು. ಇದು ಚೆನ್ನಾಗಿ ಕಾಣಬೇಕು ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ನಾನು ಇದನ್ನ ಬಳಸ್ತಾ ಇದ್ದೀನಿ. ನೀವು ಹಾಕ್ಲೇಬೇಕಂತ ಇಲ್ಲ, ಹಾಗೇನೆ ಮಾಡ್ಬೋದು. ಒಂಚೂರು ನಾನು ಹಾಕ್ಕೊಂಡು ನೋಡ್ಕೊಳ್ತೀನಿ. ಲೈಟ್ ಕಲರ್ ಬೇಕು ನಮ್ಗೆ, ಜಸ್ಟ್ ಜಾಸ್ತಿ ಡಾರ್ಕ್ ಬೇಕಾಗಿಲ್ಲ. ನಾನು 1 ಚಿಟಿಕೆ ಅಷ್ಟು ತಗೊಂಡಿದ್ದೀನಲ್ಲ, ಅದೆಲ್ಲಾನು ಹಾಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಕರೆಕ್ಟಾಗಿ ಮಿಕ್ಸಿಂಗ್ ಚೆನ್ನಾಗಿ ಬಂದಿದೆ. ಇವಾಗ ನೋಡ್ತಾ ಮೇಲಿಂದ ನಾನು ಹಾಕ್ತಾ ಇದ್ದೀನಿ ನೋಡಿ, ಎಲ್ಲಿ ಕಟ್ ಬರ್ತಾ ಇಲ್ಲಲ್ಲ, ಕರೆಕ್ಟಾಗಿ ಬೀಳ್ತಾ ಇದೆ ನೋಡಿ. ಈ ತರ ಬರಬೇಕು. ಅದಕ್ಕೆ ನಾನು ಹೇಳಿದ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂತ. ನಿಮಗೆ ಎಷ್ಟು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಹಿಟ್ಟು ರೆಡಿ ಆಗುತ್ತೆ. ಈಗ ನೋಡಿ, ಈ ಹದದಲ್ಲಿ ಬೀಳ್ತಾ ಇದೆಯಲ್ಲ ನೋಡಿ, ಈ ಹದದಲ್ಲಿ ನಮಗೆ ಬೂಂದಿ ಮಾಡೋಕ್ಕೆ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. ಫ್ರೆಂಡ್ಸ್, ನಿಮಗೆ ಇನ್ನೊಂದು ನಾನು ನಿಮಗೆ ಟೆಸ್ಟ್ ತೋರಿಸ್ತೀನಿ, ಹಿಟ್ಟು ಯಾವ ಹದದಲ್ಲಿ ಇರ್ಬೇಕಂತ ಹೇಳ್ಬಿಟ್ಟು. ನಾವು ನೋಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್, ಈಗ ನಾನು ತೋರಿಸ್ತೀನಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇದು ನಾನು ಹಿಟ್ಟು ಹಾಕಿದ ಕೂಡಲೇ ಮೇಲ್ಗಡೆ ತೇಲಿ ಬಂತಲ್ಲ ಹಿಟ್ಟು, ಈ ತರನೇ ಇರಬೇಕು. ನಾವು ಎಣ್ಣೆಯಲ್ಲಿ ಹಾಕಿದ್ರೆ ಮುಳುಗಬಾರ್ದು. ಅಂದ್ರೆ ನೀರಲ್ಲಿ ಕೆಳಗಡೆ ಕೂತಿತ್ತಂದ್ರೆ ಹಿಟ್ಟು ರೆಡಿ ಆಗಿಲ್ಲ ಅಂತ. ಈ ತರ ನಿಮಗೆ ಹಿಟ್ಟು ಹಾಕಿದ ಕೂಡಲೇ ಮೇಲ್ಗಡೆ ಬರಬೇಕು. ಇದೇ ನಿಮಗೆ ಟೆಸ್ಟು, ಅಂದ್ರೆ ನಿಮಗೆ ಹಿಟ್ಟು ಕರೆಕ್ಟಾಗಿ ರೆಡಿ ಆಗಿದೆ ಅಂತ. ನೋಡಿದ್ರಲ್ಲ, ಹಿಟ್ಟು ಮೇಲೆ ತೇಳ್ಕೊಂಡು ಬಂದಿದೆ, ಕೆಳಗಡೆ ಇಲ್ಲ. ಬೇಕಾದ್ರೆ ನಾನು ಇನ್ನೂ ಒಂದು ಹಾಕಿ ತೋರಿಸ್ತೀನಿ ನೋಡಿ. ಹಾಕಿದ ಕೂಡಲೇ ಮೇಲೆ ಬರ್ತಾ ಇದೆಯಲ್ಲ ಹಿಟ್ಟು, ನಾವು ಹದದಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕು. ಈಗ ನಾವೀಗ ಹಿಟ್ಟು ರೆಡಿ ಆಗಿದೆ, ಬೂಂದಿ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನು
ಕಡಾಯಿನ ಇಟ್ಕೊಂಡಿದ್ದೀನಿ, ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ನೋಡಿ ಎಣ್ಣೆ ಕರೆಕ್ಟಾಗಿ ಬಿಸಿ ಆಗಿದೆ, ಹಾಕಿದ ಕೂಡಲೇ ಮೇಲೆ ಬರ್ತಾ ಇದೆ ನೋಡಿ. ಇದೊಂದು ನೆನಪಿಟ್ಕೊಳ್ಳಿ ಫ್ರೆಂಡ್ಸ್, ಎಣ್ಣೆ ಮಾತ್ರ ತುಂಬಾ ಬಿಸಿ, ಜಾಸ್ತಿ ಬಿಸಿ ಇಡಬಾರ್ದು, ತೀರಾ ಕಡಿಮೆ ಇರಬಾರ್ದು, ಮಧ್ಯದಲ್ಲಿ ಇರಬೇಕು. ನಮ್ಗೆ ಬಿಸಿ ತುಂಬಾ ಜಾಸ್ತಿ ಆಗ್ಬಿಟ್ರೆ ಸುಟ್ಟೋಗ್ಬಿಡುತ್ತೆ, ತೀರಾ ಕಡಿಮೆ ಆದ್ರೆ ಸರಿಯಾಗಿ ಬೂಂದಿ ಬರೋದಿಲ್ಲ. ಅದಕ್ಕೆ ಮೀಡಿಯಂ ಅಲ್ಲಿ ಇಟ್ಕೊಂಡಿರಿ. ನೋಡಿ ಫ್ರೆಂಡ್ಸ್, ಈ ತರ ತೂತಿರುವಂತ ನಮ್ಗೆ ಸೌಟ್ ತಗೊಂಡ್ರೆ ಸಾಕು. ಇದಕ್ಕೆ ಇದಂತೂ ಎಲ್ಲರ ಮನೇಲಿ ಕಾಮನ್ ಆಗಿ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಈಸಿಯಾಗಿ ನಾವು ಬೂಂದಿನ ಮಾಡ್ಕೋಬಹುದು. ನೋಡಿ ಈ ತರ ಸೌಟಲ್ಲಿ ತಗೊಂಬಿಡಿ. ನೋಡಿ ಇಲ್ಲಿ ನೀವು ಕರೆಕ್ಟಾಗಿ ನೋಡ್ಕೋಬೇಕು. ನಾವು ಈ ತರ ಸೌಟ್ ಇಟ್ಕೊಂಡಿರ್ತೀವಲ್ಲ, ಇದರಿಂದ ಅಂತರ ಎಷ್ಟಿರ್ಬೇಕಂದ್ರೆ ಕರೆಕ್ಟ್ ತೀರಾ ಕೆಳಗಡೆ ಇರಬಾರ್ದು, ಕರೆಕ್ಟ್ ಈ ಅಂತರದಲ್ಲಿ ನಮ್ಗೆ ಇರಬೇಕು. ಕರೆಕ್ಟ್ ಆಗಿ ಡ್ರಾಪ್ ಹೋಗಿ ಮೇಲಿಂದ ಡ್ರಾಪ್ ಆಗಿ ಬಂದು ಎಣ್ಣೆಲಿ ಬೀಳ್ಬೇಕು. ಅವಾಗ ನಮ್ಗೆ ಕರೆಕ್ಟ್ ಸೈಜ್ ಅಲ್ಲಿ ಬೂಂದಿ ಬೀಳುತ್ತೆ. ಈ ಎತ್ತರಲ್ಲಿ ನಾವು ಇಟ್ಕೋಬೇಕಾಗತ್ತೆ. ನಾನು ಹಾಕ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್, ಎಷ್ಟೊಂದು ಚೆನ್ನಾಗಿ ಬೀಳ್ತಾ ಇದೆ ಅಂತ. ನೀವೇನು ಅಳಗಾಡ್ಸೋದೇನು ಬೇಕಾಗಿಲ್ಲ, ತಾನೇ ಬೀಳ್ತದೆ ಅದು. ಈ ತರ ನಿಮ್ಗೆ ಎಣ್ಣೆ ಹಿಡಿದ ಕಡೆ ಎಲ್ಲ ಸ್ವಲ್ಪ ಸೌಟನ್ನ ತಿರ್ಸ್ಕೊಂಡು ಬಂದ್ರೆ ಆಯ್ತು. ಯಾಕಂದ್ರೆ ಕರೆಕ್ಟ್ ಅದದಲ್ಲಿ ನಮ್ಗೆ ಬೂಂದಿ ಹಿಟ್ಟು ರೆಡಿ ಆಗಿದೆ. ಹಾಗಾಗಿ ನೀವು ಇಷ್ಟ ಇಟ್ಕೊಂಡ್ಬಿಟ್ರೆ ಸಾಕು, ತಾನೇ ಹನಿಯಾಗಿ ಬೀಳುತ್ತೆ. ನೋಡ್ತಾ ಇರ್ಬೋದಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಬೂಂದಿ ಅಂತ. ಇದು ಎಷ್ಟರವರೆಗೂ ಹಾಕ್ಬೇಕಂದ್ರೆ ಎಣ್ಣೆ ಕವರ್ ಆಗೋಷ್ಟು ಮಾತ್ರ ನಾವು ಇದನ್ನ ಬೂಂದಿನ ಹಾಕೋಬೇಕಾಗತ್ತೆ. ಜಾಸ್ತಿ ಹಾಕೊಂಡ್ಬಿಟ್ರೆ ಎಲ್ಲ ಅಂಟ್ಕೊಳಕ್ ಚಾನ್ಸಸ್ ಇರುತ್ತೆ. ಅದಕ್ಕೆ ನಮ್ಗೆ ಈ ತರ ಮೇಲಿಂದ ನೀವು ಹಾಕ್ಕೊಂತಾ ಇರಿ, ತಾನೇ ಬೀಳ್ತಾನೆ ಇರುತ್ತೆ. ನೋಡ್ತಾ ಇರ್ಬೋದು. ಇನ್ನ ಸ್ವಲ್ಪ ನಾನು ಮೇಲೆ ತೋರಿಸ್ತೀನಿ ನಿಮ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಬೀಳ್ತಾ ಇದೆ ನೋಡಿ, ಡ್ರಾಪ್ ಆಗಿ ಕರೆಕ್ಟ್ ಒಂದು ಹನಿ ಬರುತ್ತಲ್ಲ, ಒಂದು ಕರೆಕ್ಟ್ ಡ್ರಾಪ್ ಬೀಳುತ್ತೆ ನಿಮ್ಗೆ ಮೇಲ್ಗಡೆಯಿಂದ. ನೀವು ಈ ತರ ಮಾಡೋದ್ರಿಂದ ಮೇಲ್ಗಡೆಯಿಂದ ಬೀಳ್ಬೇಕಾದ್ರೆ ಒಂದ್ ಹನಿ ಕರೆಕ್ಟ್ ಆಗಿ ಎಣ್ಣೆಲಿ ಬೀಳುತ್ತೆ ಅದು. ಹಾಗಾಗಿ ಒಂದೇ ಸೈಜ್ ಅಲ್ಲಿ ನಮ್ಗೆ ಬೂಂದಿ ರೆಡಿ ಆಗುತ್ತೆ. ಉದ್ದ ಬರೋದಿಲ್ಲ. ನಿಮಗೆ ಅನಿಸ್ತಾ ಇದೆ ಉದ್ದ ಬೀಳ್ತಾ ಇದೆ ಬೂಂದಿ ಅಂತಂದ್ರೆ ನೀವು ಹಿಟ್ಟನ್ನ ತೆಳುವಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀರಿ ಅಂತ ಅರ್ಥ. ಅದಕ್ಕೆ ನಿಮ್ಗೆ ತೋರಿಸಿದ್ದೀನಲ್ಲ, ಅದೇ ಆಧಾರದಲ್ಲಿ ನೀವು ಬೂಂದಿನ ರೆಡಿ ಮಾಡ್ಕೋಬೇಕು. ನೋಡ್ತಾ ಇದ್ರಲ್ಲ ಎಷ್ಟೊಂದು ರೌಂಡ್ ಶೇಪ್ ಅಲ್ಲಿ ನಮ್ ಬೂಂದಿ ರೆಡಿ ಆಗಿದೆ ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ಇಷ್ಟು ಸಾಕು. ಈಗ ಎಣ್ಣೆ ಕವರ್ ಆಯ್ತಲ್ಲ, ಹಂಗಾಗಿ ನಾನು ಇದನ್ನ ತೆಗೆದ್ಬಿಡ್ತೀನಿ. ಹಾಗೇನೆ ನೀವು ಪ್ರತಿ ಒಂದ್ಸಲ ನೀವು ಬೂಂದಿ ಹಾಕ್ಬೇಕಾದ್ರೆ ಸೌಟನ್ನ ಕರೆಕ್ಟ್ ಆಗಿ ಕ್ಲೀನ್ ಮಾಡ್ಕೊಂಡ್ಬಿಡಿ. ಹಿಂದ್ಗಡೆ ಭಾಗನ ಕರೆಕ್ಟ್ ಆಗಿ ನಾವು ಸರಿಯಾಗಿ ನಾವು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ನಮ್ಗೆ ಬೂಂದಿ ಮಾಡ್ಕೊಳಕ್ಕೆ ಬರುತ್ತೆ. ಈ ಬೂಂದಿ ಕೂಡ ಫ್ರೆಂಡ್ಸ್, ನಾವು ಫ್ರೈ ಮಾಡ್ಬೇಕಾದ್ರೆ ಜಾಸ್ತಿ ಗರಿ ಆಗಿ ಮಾಡಬಾರ್ದು. ಬೂಂದಿ ಲಡ್ಡಿಗೆ ಮೀಡಿಯಂ ಫ್ರೈ ಮಾಡ್ಕೋಬೇಕು. ಹಿಂಗ್ ಒತ್ತಿದ್ರೆ ಸ್ವಲ್ಪ ಮಿತವಾಗಿ ಬರಬೇಕು. ವಾವ್, ನೋಡಿ ಎಷ್ಟೊಂದು ಮುದ್ದಾಗಿ ಬಂದಿದೆ ಅಂತ ಕಾಣಿಸ್ತಾ ಇದೆಯಲ್ಲ ನಮ್ ಬೂಂದಿ. ನೋಡಿ ಫ್ರೆಂಡ್ಸ್, ನಿಮ್ಗೆ ಸ್ವಲ್ಪ ಜೂಮ್ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟೊಂದು ಚೆನ್ನಾಗಿ ರೌಂಡ್ ಆಗಿ ಬಂದಿದೆ ಅಲ್ಲ. ನೋಡಿ ಫ್ರೆಂಡ್ಸ್, ಕಾಣಿಸ್ತಾ ಇದೆಯಲ್ಲ ಎಷ್ಟೊಂದು ಸುಂದರವಾಗಿ ಡ್ರಾಪ್ ಆಗಿ ಬಿದ್ದಿದೆ ಬೂಂದಿ. ಇದು ರೆಡಿ ಆಗಿದೆ ಫ್ರೆಂಡ್ಸ್. ನಾನು ಇದನ್ನ ತೆಗೆದು ಬಿಡ್ತೀನಿ. ನಿಮ್ಗೆ ಕಡಿಮೆ ಅಂತಂದ್ರೆ ಇದು ನಿಮ್ಗೆ 10-15 ನಿಮಿಷದವರೆಗೂ ಹಿಡಿಯುತ್ತೆ ಇದೆಲ್ಲ ಬೂಂದಿ ರೆಡಿ ಆಗೋಕೆ. ಯಾಕಂದ್ರೆ ನಾವು ಸ್ವಲ್ಪನೇ ಒಂದೊಂದೇ ಸೌಟ್ ಹಾಕೊಂಡು ಮಾಡ್ಕೊಳ್ತೀವಲ್ಲ, ಸ್ವಲ್ಪ ಟೈಮ್ ಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, ಬೂಂದಿ ಮಾತ್ರ ಗರಿ ಆಗ್ಬಾರ್ದು, ಸಾಫ್ಟ್ ಇರ್ಬೇಕು ಯಾವಾಗ್ಲೂ. ಹಾಗಂತ ಹೇಳ್ಬಿಟ್ಟು ಕಡಿಮೆ ಫ್ರೈ ಮಾಡಿ ತೆಗಿಬೇಡಿ ಮತ್ತೆ. ನೋಡಿ ಫ್ರೆಂಡ್ಸ್, ಎಲ್ಲ ನಾನು ಬೂಂದಿ ಮುಗಿತಾ ಬಂತು. ಇದು ಲಾಸ್ಟ್ ಹಾಕ್ತಾ ಇದ್ದೀನಿ. ಇನ್ನೊಂದು ನೆನಪಲ್ಲಿ ಇಟ್ಕೋರಿ, ನೀವು ಪ್ರತಿ ಒಂದ್ಸಲ ಮಾಡ್ಬೇಕಾದ್ರೆ ಈ ಸೌಟನ್ನ ಕ್ಲೀನ್ ಆಗಿ ನೀಟಾಗಿ ಎಲ್ಲ ಹಿಟ್ಟೆಲ್ಲ ತೆಗೆದ್ಬಿಟ್ಟು ಮತ್ತೆ ಪುನಃ ಮಾಡ್ಕೊಂಡ್ ಬಂದ್ರೆ ಕರೆಕ್ಟ್ ಒಂದೇ ಸೈಜ್ ಅಲ್ಲಿ ನಿಮ್ಗೆ ರೌಂಡ್ ಆಗಿ ಬೂಂದಿ ಸಿಗುತ್ತೆ. ಈಗ ಅದೇ ಹಿಟ್ಟಲ್ಲಿ ಮತ್ತೆ ಪದೇ ಮಾಡ್ತಾ ಇದ್ರೆ ಏನಾಗುತ್ತೆ, ದಾರ ತರ ಇಳಿಯಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಶೇಪಲ್ಲಿ ಸಿಗೋದಿಲ್ಲ. ಅದು ಸ್ವಲ್ಪ ನಾವು ಎಣ್ಣೆ ಮೇಲೆ ಹಿಡಿದಿರ್ತೀವಲ್ಲ, ಸ್ವಲ್ಪ ಗಟ್ಟಿಯಾಗಿರುತ್ತೆ ಅದು ಸೌಟು. ಹಂಗಾಗಿ ಸ್ವಲ್ಪ ಮತ್ತೆ ಇನ್ನೊಂದ್ಸಲ ಹಾಕ್ಬೇಕಾದ್ರೆ ಅದು ಶೇಪ್ ಕರೆಕ್ಟ್ ಆಗಿ ಬರೋದಿಲ್ಲ. ಪ್ರತಿ ಒಂದ್ಸರಿ ನೀವು ಬೂಂದಿ ಮಾಡ್ಕೋಬೇಕಾದ್ರೆ ಇದನ್ನ ಕರೆಕ್ಟ್ ಆಗಿ ಹಿಟ್ಟೆಲ್ಲ ನೀಟಾಗಿ ತೆಗೆದ್ಬಿಟ್ಟು ಮತ್ತೆ ನೆಕ್ಸ್ಟ್ ಸ್ಟೆಪ್ ಅನ್ನ ನೀವು ಮಾಡ್ಕೊರಿ. ಎನಿ ಟೈಮ್ ನೀವು ಮಾಡ್ಕೊಂಡು ಈ ತರ ಮಾಡ್ತಾ ಇದ್ರೆ ಎನಿ ಟೈಮ್ ಒಂದೇ ಶೇಪ್ ಅಲ್ಲಿ ನಿಮ್ಗೆ ಬೂಂದಿ ರೆಡಿ ಆಗುತ್ತೆ. ನೋಡ್ತಾ ಇದ್ರಲ್ಲ, ಇದು ಫೈನಲ್, ಇದು ಲಾಸ್ಟ್ ನಾನು ಹಾಕ್ತಾ ಇರೋದು ಹಿಟ್ಟು ಎಲ್ಲ ಕಂಪ್ಲೀಟ್ ಆಯ್ತು. ನಿಮ್ಗೆ ನಾನು ತೋರಿಸ್ತೀನಿ ಆಮೇಲೆ. ನೋಡಿ ಫ್ರೆಂಡ್ಸ್, ನಮ್ ಬೂಂದಿ ಎಲ್ಲ ರೆಡಿ ಆಯ್ತು. ನಾನು ಒಂದು ತೂತಿರೋ ಪಾತ್ರೆಗೆ ಹಾಕೊಂಡಿದ್ದೆ ಎಲ್ಲಾನು ಎಣ್ಣೆ ಇಳಿಯೋದಕ್ಕೆ. ಇದನ್ನ ನಾವು ಸೈಡ್ ಇಟ್ಕೊಳ್ಳೋಣ. ಇದಕ್ಕೆ ನಾವು ಪಾಕ ರೆಡಿ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ನಾವು ಬೂಂದಿ ಲಡ್ಡು ಮಾಡ್ಕೊಳೋದಕ್ಕೆ ನಾವು ಪಾಕ ರೆಡಿ ಮಾಡ್ಕೋಬೇಕು. ಇಲ್ಲೇ ಇಂಪಾರ್ಟೆಂಟ್ ಇರೋದು, ಯಾವುದೇ ಕಾರಣಕ್ಕೂ ನೀವು ವಿಡಿಯೋನ ಸ್ಕಿಪ್ ಮಾಡಬೇಡಿ. ನೀವು ಕರೆಕ್ಟ್ ಆಗಿ ನೀವು ಕಲಿಬೇಕು ಅಂತಂದ್ರೆ ನೀವು ಕೊನೆವರೆಗೂ ಈ ವಿಡಿಯೋ ನೋಡಿದ್ರೆ ಮಾತ್ರ ನೀವು ಕರೆಕ್ಟ್ ಆಗಿ ಕಲಿಬೇಕಾಗುತ್ತೆ. ನಿಮ್ಗೆ ಡೌಟೇ ಇಲ್ಲದ ಇರೋ ತರ ನಾನು ನಿಮ್ಗೆ ತೋರಿಸ್ತೀನಿ. ನೀವು ಚಿಂತೆನೆ ಮಾಡಬೇಡಿ, ನಾನು ಕರೆಕ್ಟ್ ಆಗಿ ಪಾಕ ಹೇಗ್ ಮಾಡೋದಂತ ನಾನು ತೋರಿಸ್ತಾ ಇದ್ದೀನಿ. ಅದಕ್ಕೆ ನೀವು ವಿಡಿಯೋ ಸ್ಕಿಪ್ ಮಾಡಬೇಡಿ. ಕರೆಕ್ಟ್ ಆಗಿ ನಾವು ಪಾಕ ಕರೆಕ್ಟ್ ಆಗಿಲ್ಲ ಅಂದ್ರೆ ನಿಮ್ಗೂ
ಆ ಬೂಂದಿ ಲಡ್ಡು ಕರೆಕ್ಟಾಗಿ ಬರಲ್ಲ. ಇದೇ ಸರಿಯಾಗಿ ನೋಡ್ಕೋಬೇಕು ನಮಗೆ. ನಾನು ಎರಡು ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಲ್ಲ ಫ್ರೆಂಡ್ಸ್, ಅದೇ ಥರ ಸಮವಾಗಿರ್ಬೇಕು ಅಳತೆ. ಅದಕ್ಕೋಸ್ಕರ ನಾನು 2 ಕಪ್ ಕಡಲೆ ಹಿಟ್ಟಿಗೆ 2 ಕಪ್ ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಮನೆಯಲ್ಲಿ ಬಟ್ಲ ಗ್ಲಾಸ್ ಏನು ಯಾವುದೇ ಇರ್ಬೋದು, ಅದರಿಂದ ನೀವು ಅಳತೆ ಮಾಡ್ಕೋಬೋದು. ಕಪ್ ಬೇಕಂತೇನಿಲ್ಲ. ಈಗ ನಾನು 2 ಕಪ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಕರೆಕ್ಟಾಗಿ ನಮಗೆ ಇವಾಗ ನೀರು ಬೇಕಾಗುತ್ತೆ. 2 ಕಪ್ ಸಕ್ಕರೆಗೆ ಅರ್ಧ ಕಪ್ ನಾವು ನೀರು ಹಾಕೋಬೇಕಾಗುತ್ತೆ ಪಾಕ ಮಾಡ್ಕೊಳ್ಳೋದಕ್ಕೆ. ನಾನಿಲ್ಲಿ ಅರ್ಧ ಕಪ್ ನೀರು ತಗೊಂಡಿದ್ದೀನಿ. ಅಂದರೆ ನಮಗೆ ಪಕ್ಕ ಒಂದು ಸಲ ಜಾಸ್ತಿ ಗಟ್ಟಿ ಆಗಿಬಿಟ್ರಿಗಿನ ಉಂಡೆ ಬರೋದಿಲ್ಲ. ಸ್ಟವ್ ಆನ್ ಮಾಡ್ಕೊತೀನಿ. ನಾನು ಇವಾಗ ಇನ್ನಿದುವರೆ ಸ್ಟವ್ ಚಾಲು ಮಾಡಿರಲಿಲ್ಲ. ಇದು ಒಂದು ಸಲ ನೀರು ಕುದಿ ಬಂತು ಅಂದ ಕೂಡಲೇ ನಾವು ಮೀಡಿಯಮಲ್ಲಿ ಇಟ್ಕೋಬೇಕಾಗತ್ತೆ. ಇಲ್ಲಾಂದ್ರೆ ಬೇಗ ಕರಿಗೆ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಒಂದು ಸರಿ ಹಾಗೇನೆ ಇನ್ನೊಂದು ಫ್ರೆಂಡ್ಸ್, ಇದಕ್ಕೆ ನೀವು ಈ ಥರ ಅಗಲವಾದ ಪಾತ್ರೆನ ತಗೋಬೇಕಾಗತ್ತೆ. ನಮಗೆ ಬೂಂದಿನೆಲ್ಲ ಚೆನ್ನಾಗಿ ನಮಗೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಚಿಕ್ಕದಾಗಿ ಮಾಡ್ಕೊಂಡ್ಬಿಟ್ರೆ ನಿಮಗೆ ಕಷ್ಟ ಆಗುತ್ತೆ. ಅದಕ್ಕೆ ಅಗಲಾಗಿರೋಂಥ ಪಾತ್ರೆನೇ ನೀವು ಯೂಸ್ ಮಾಡ್ಕೊಳ್ಳಿ. ಇದು ಒಂದ್ಸಲ ಚೆನ್ನಾಗಿ ಕರಗ್ಬಿಡ್ಲಿ. ಇದು ಪಾಕ ನೋಡಿ ಫ್ರೆಂಡ್ಸ್, ಕರೆಕ್ಟಾಗಿ ಪಾಕ ಇರ್ಬೇಕಂತಂದ್ರೆ ಒಂದೆಳೆ ಬರೋದಕ್ಕಿಂತ ಮುಂಚೆ ನಾವು ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ಬೇಕು. ನಾನು ನಿಮಗೆ ತೋರಿಸ್ತೀನಿ ಯಾವ ಹದದಲ್ಲಿ ಇರ್ಬೇಕಂತೇಳಿ. ನೋಡಿ ಫ್ರೆಂಡ್ಸ್, ಇದು ಸಕ್ಕರೆ ಪಾಕ ರೆಡಿ ಆಗಿದೆ. ನಿಮಗೆ ನಾನು ತೋರಿಸ್ತೀನಿ. ಮೊದಲಿಗೆ ನಾನು ಸ್ಟವ್ ಆಫ್ ಮಾಡ್ಕೊಳ್ತೀನಿ, ಆಮೇಲೆ ನಿಮಗೆ ತೋರಿಸ್ತೀನಿ ಕರೆಕ್ಟಾಗಿ ಯಾವ ಹದದಲ್ಲಿ ನಾವು ಪಾಕ ಮಾಡ್ಕೋಬೇಕಂತ ತೋರಿಸ್ತೀನಿ. ನೋಡಿ, ಈ ತರ ಕಾಣಿಸ್ತಾ ಇದೆಯಲ್ಲ, ಇದು ಕರೆಕ್ಟಾಗಿ ಬಂದಿದೆ. ಒಂದೆಳೆ ಇನ್ನೂ ಆಗಿಲ್ಲ, ಅದು ಕರೆಕ್ಟಾಗಿ ಈಗ ತಾನೇ ಸ್ಟಾರ್ಟ್ ಆಗಿದೆ. ನೋಡ್ತಾ ಇರ್ಬೋದು ನೀವು. ನೋಡಿ ಈ ತರ ಇನ್ನ ಒಂದು ಎಳೆ ಕರೆಕ್ಟಾಗಿ ಬಂದಿಲ್ಲ. ಇಷ್ಟಿರುವಾಗೆ ನಾವು ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ಬೇಕು, ಇಲ್ಲಾಂದ್ರೆ ಗಟ್ಟಿ ಆಗಿಬಿಡುತ್ತೆ. ಇವಾಗ ನಾವು ಬೇಗನೆ ಇದನ್ನೇ ತೆಗಿತೀನಿ. ನಾನು ಇದು ಬೇರೆ ಯೂಸ್ ಮಾಡ್ತೀನಿ. ಈಗ ನೋಡಿ, ನಾವು ರೆಡಿ ಮಾಡಿರೋಂಥ ಬೂಂದಿನ ಕರೆಕ್ಟ್ ಬಿಸಿ ಇರಬೇಕಾದ್ರೆ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ತಣ್ಣಗಾಗಕ್ಕೆ ಬಿಡಬೇಡಿ. ನಾನೀಗ ಬೂಂದಿನ ಹಾಕೊಳ್ತಾ ಇದ್ದೀನಿ ಎಲ್ಲಾನು. ಇದಕ್ಕೆ ನಾನು ಈ ತರ ಸಲಾಕಿನ ನಾವು ಯೂಸ್ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳಕ್ ಚೆನ್ನಾಗಾಗುತ್ತೆ. ಇದು ಎಲ್ಲ ಕರೆಕ್ಟಾಗಿ ಬೂಂದಿನ ಸಕ್ಕರೆ ಪಾಕದಲ್ಲಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಲ್ಲಾನು ಕೆಳಗ ಮೇಲೆ ಮಾಡಿಬಿಟ್ಟು ಕರೆಕ್ಟಾಗಿ ನಾವು ಎಲ್ಲಾನು ಮಿಕ್ಸ್ ಮಾಡ್ಕೊಂಬಿಡಿ ನೀಟಾಗಿ. ಯಾಕಂದ್ರೆ ಇದೆಲ್ಲ ಪಾಕನು ಬೂಂದಿ ಎಲ್ಲ ಇಳ್ಕೋಬೇಕು. ಹಾಗಾಗಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಕೆಳಗ ಮೇಲೆ. ನೋಡಿ ಫ್ರೆಂಡ್ಸ್, ಇದು ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡಿದ್ದೀನಿ ನಾನು. ಇವಾಗ ಇದನ್ನ ನಾವು ಎಲ್ಲ ಸೆಟ್ ಮಾಡ್ಕೊಳಕ್ಕೆ ಇಟ್ಕೊಳ್ಳೋಣ. ಈ ತರ ಕರೆಕ್ಟಾಗಿ ಎಲ್ಲ ಕಡೆ ಮಾಡಿಬಿಟ್ಟು ಇದನ್ನ ನಾವು ಇವಾಗ ಪ್ಲೇಟನ್ನ ಮುಚ್ಚಿಟ್ಬಿಡ್ಬೇಕು. ಇದು ಸೆಟ್ ಆಗೋದಕ್ಕೆ ನಾವು ಇದನ್ನ ಕರೆಕ್ಟಾಗಿ ಒಂದು ಅರ್ಧ ತಾಸು ಬೇಕಾಗುತ್ತೆ ನಮ್ಗೆ ಇದು ಸೆಟ್ ಆಗೋದಕ್ಕೆ. ಈ ತರ ಒಂದು ಅರ್ಧ ತಾಸುವರೆಗೂ ನಾವು ಇದನ್ನ ಮುಚ್ಚಿಡೋಣ. ಮತ್ತೆ ಏನ್ ಮಾಡ್ಬೇಕಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ಬೂಂದಿ ಸೆಟ್ ಆಗೋಷ್ಟೊತ್ತಿಗೆ ನಾವು ಒಣ ದ್ರಾಕ್ಷಿನ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡ್ಬಿಡೋಣ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ತುಪ್ಪ ಹಾಕೊಂಡಿದ್ದೀನಿ. ಇಲ್ಲಿ ನೋಡಿ, ನಾನು ಒಣ ದ್ರಾಕ್ಷಿನ ತಗೊಂಡಿದ್ದೀನಿ. ನೋಡಿ, ಇದು ರೆಡಿ ಆಯ್ತು. ನಾನು ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಬೂಂದಿನ ಪಾಕದಲ್ಲಿ ಮಿಕ್ಸ್ ಮಾಡಿ ಸೆಟ್ ಮಾಡಕ್ಕೆ ಇಟ್ಟಿದ್ದೀನಲ್ಲ, ಈಗ ತಣ್ಣಗಾಗಿದೆ. ಇವಾಗ ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಎಲ್ಲ ನಮಗೆ ಚೆನ್ನಾಗಿ ಸೆಟ್ ಆಗಿದೆ. ಪಾಕ ಎಲ್ಲ ಇಟ್ಕೊಂಡ್ಬಿಟ್ಟಿದೆ. ನಿಮ್ಗೆ ತೋರಿಸ್ತೀನಿ ನಾನು ಇವಾಗ. ನೋಡಿದ್ರಲ್ಲ ಫ್ರೆಂಡ್ಸ್, ಎಲ್ಲಾನು ಕರೆಕ್ಟಾಗಿ ಉಂಡೆ ಮಾಡೋದಕ್ಕೆ ಕರೆಕ್ಟಾಗಿ ರೆಡಿ ಆಗಿದೆ. ಇವಾಗ ತೋರಿಸ್ತೀನಿ ನಿಮಗೆ. ಇದಕ್ಕೆ ನಾವು ದ್ರಾಕ್ಷಿನ ನಾವು ತುಪ್ಪದಲ್ಲಿ ಹುರಿದಿದ್ದೀವಲ್ಲ, ಅದನ್ನ ಕೂಡ ಈಗ ನಾನು ಇದಕ್ಕೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಗೇನೆ ಫ್ರೆಂಡ್ಸ್, ಇಲ್ಲಿ ನಾನು ನೋಡ್ತಾ ಇದ್ದೀರಾ, ಇದು ನಾನು ಸಕ್ಕರೆ ಪುಡಿ ಅಂದರೆ 2 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ತಗೊಂಡಿದ್ದೀನಿ. ಅದರಲ್ಲಿ 5 ಏಲಕ್ಕಿ ಹಾಕಿದ್ದೀನಿ, 4 ಲವಂಗ ಹಾಕಿದ್ದೀನಿ, 1 ಇಷ್ಟು ಈ ಸೈಜ್ ಅಷ್ಟು ಕರ್ಪೂರ ಹಾಕಿದ್ದೀನಿ. ತುಂಬಾ ಟೇಸ್ಟ್ ಕೊಡುತ್ತೆ ನಮಗೆ ಬೂಂದಿ ಲಡ್ಡಿಗೆ. ಅದಕ್ಕೆ ಈಗ ನಾನು ಅದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನ ಒಂದು ಸಾರಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೋಡಿ ಫ್ರೆಂಡ್ಸ್, ಇದು ಏನಂತಂದ್ರೆ 1 ಹಿಡಿಯಷ್ಟು ನಾನು ಬೂಂದಿನ ತೆಗೆದಿಟ್ಟಿದ್ದೆ. ಇದನ್ನ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಇದು ಉಂಡೆ ಕಟ್ಟೋದಕ್ಕೆ ಚೆನ್ನಾಗಿ ನಮಗೆ ಸಹಾಯ ಆಗುತ್ತೆ. ಉಂಡೆ ಸರಿಯಾಗಿ ಕಟ್ಟೋದಕ್ಕೆ ಬರುತ್ತೆ.
ಹಾಗಾಗಿ ನಾನು ಇದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ನೋಡಿ ಎಲ್ಲ ಕರೆಕ್ಟಾಗಿ ರೆಡಿ ಆಯ್ತು. ಇವಾಗ ನಮಗೆ ಉಂಡೆ ಕಟ್ಟೋದಕ್ಕೆ ತೋರಿಸ್ತೀನಿ ನಾನು ಇವಾಗ ಯಾವ ಥರ ಕಟ್ಟಬೇಕಂತ. ನೋಡಿ ಬಾಂಡ್ ಆಗ್ತಾ ಇದೆ, ಎಲ್ಲ ಕರೆಕ್ಟಾಗಿ ಬಂದಿದೆ ನೋಡಿ. ಇವಾಗ ನಾವು ಉಂಡೆ ಕಟ್ಕೊಳ್ಳೋದಕ್ಕೆ ಕೈಗೆ ಚೆನ್ನಾಗಿ ತುಪ್ಪ ಸವರ್ಕೋಬೇಕು, ಇಲ್ಲಾಂದ್ರೆ ಕೈಗೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಚೆನ್ನಾಗಿ ಕೈಗೆಲ್ಲ ಚೆನ್ನಾಗಿ ತುಪ್ಪ ಸವರಿದ್ರೆ ನಿಮಗೆ ಉಂಡೆ ಚೆನ್ನಾಗಿ ಬರುತ್ತೆ, ಅಂಟೋದಿಲ್ಲ ಕೈ. ನಿಮಗೆ ನಾನು ತೋರಿಸ್ತೀನಿ ಒಂದೊಂದಾಗಿ ಮಾಡಿಬಿಟ್ಟು. ಈಗ ನೋಡಿ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್, ಎಷ್ಟೊಂದು ಚೆನ್ನಾಗಿ ಉಂಡೆ ಬರ್ತಾ ಇದೆ ಅಂತ ನೋಡಿದ್ರಲ್ಲ. ಪಾಕ ಎಲ್ಲ ಕರೆಕ್ಟಾಗಿ ಮಾಡಿದ್ರೆ ಯಾವ ಥರ ಟೆನ್ಷನ್ನೇ ಇಲ್ಲ ನಿಮಗೆ, ಭಯ ಬೀಳೋಂಥದ್ದು ಏನಿಲ್ಲ, ಹಾಳಾಗುತ್ತೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟೊಂದು ಚೆನ್ನಾಗಿ ಉಂಡೆ ಬರ್ತಾ ಇದೆ ಅಂತ. ನೋಡಿ ಫ್ರೆಂಡ್ಸ್, ಎಲ್ಲ ಬೂಂದಿ ಲಡ್ಡು ಆಗ್ತಾ ಬಂತಿದ್ದು ಲಾಸ್ಟ್ ಮಾಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ಉಳಿದಿದೆ, ಇವಾಗ ಕೊನೆಯಲ್ಲಿ ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ಬೂಂದಿ ಲಡ್ಡು ಆಯಿತು. ಇವಾಗ ನಿಮಗೆ ಪ್ಲೇಟಿಗೆ ಇಟ್ಟು ತೋರಿಸ್ತೀನಿ ನಾನು ಯಾವ ಥರ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ವಾವ್, ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತಂದ್ಬಿಟ್ಟು. ಬೇಕ್ರಿಲಿ ಸಿಗೋ ಥರನೇ ನಮಗೆ ಬೂಂದಿ ಲಡ್ಡು ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿದ್ರಲ್ಲ ಎಷ್ಟೊಂದು ಈಸಿ ಅಂತ ಮಾಡೋದಕ್ಕೆ. ಕಡಿಮೆ ಅಂತಂದರೆ ಇದು ಒಂದು 20-22 ಲಡ್ಡುಗಳು ಇದ್ದಾವೆ ಫ್ರೆಂಡ್ಸ್. ನೋಡಿದ್ರಲ್ಲ 2 ಕಪ್ ಹಿಟ್ಟಿನಿಂದ ನಾವೇ ನಮ್ಮ ಕೈಯಾರೆ ಮಾಡಿ ತಿನ್ನೋದ್ರಿಂದ ಏನೆಲ್ಲ ಖುಷಿ ಸಿಗುತ್ತೆ ಅಂತ ಗೊತ್ತಲ್ಲ ಫ್ರೆಂಡ್ಸ್. ಅಂಗಡಿಯಿಂದ ತರೋದು ಇನ್ಮೇಲಿಂದ ಫ್ರೆಂಡ್ಸ್ ನೀವು ಅಂಗಡಿಗೆ ಹೋಗಿ ಸ್ವೀಟ್ ತರೋದೇ ಬೇಕಾಗಿಲ್ಲ. ನೀವು ಪ್ರತಿಯೊಂದು ಹಬ್ಬ ಹರಿದಿನಗಳಲ್ಲಿ ನೀವೇ ಮನೆಯಲ್ಲಿ ಮಾಡ್ಕೋಬೋದು, ಅಷ್ಟೊಂದು ಈಸಿಯಾಗಿ, ಯಾವುದೇ ಥರ ಮಿಸ್ಟೇಕ್ ಆಗಲಾರ್ದಾಗೆ. ನೋಡಿದ್ರಲ್ಲ, ನಾನು ಹೇಳಿದ ಥರನೇ ನೀವು ಮಾಡಿ ನೋಡಿ. ನೀವು ನಂಬಕ್ಕೆ ಆಗೋದಿಲ್ಲ, ಆದರೆ ನಾನು ಈ ಕಾಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ನಿಮ್ಗೆ ಹೇಗೆ ಅನಿಸ್ತು ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಯ್ತಾ ಅಂತ ನೀವು ಕಾಮೆಂಟ್ ಮಾಡಿ. ಸೆಟ್ ಆಗಲಿದ್ದು ಆಮೇಲೆ ನಿನಗೆ ಇದು 1-2 ತಾಸು 1-3 ತಾಸು, ಇಲ್ಲಾಂದರೆ ಇವತ್ತು ಮಾಡಿದ್ರೆ ನಾಳೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ತೋರಿಸ್ತೀನಿ ನಿಮಗೆ, ಮುರಿದು ಬಿಟ್ಟು ನಾನು ಮತ್ತೆ ತೋರಿಸ್ತೀನಿ. ನಿನ್ನೆ ನಾನು ನಿಮಗೆ ಮಾಡಿದ್ದೀನಲ್ಲ, ಲಡ್ಡು ಮಾಡೋದೆಲ್ಲ ತೋರಿಸಿದ್ದೀನಲ್ಲ, ನಿಮಗೆ ಒಂದಿನ ಮುಂಚೆ ಇಟ್ಟರೆ ಮಾತ್ರ ಚೆನ್ನಾಗಿ ಸೆಟ್ ಆಗುತ್ತೆ ಅದು. ಅದಕ್ಕೋಸ್ಕರ ನಾನು ನಿನ್ನೆ ನಿಮಗೆ ತೋರಿಸಿಲ್ಲ, ನಾನು ಮುರಿದ್ಬಿಟ್ಟು ಹೇಗಿದೆ ಅಂತೇಳಿ. ಇವಾಗ ಒಂದಿನ ಕಳೆದಿದೆ. ಇವಾಗ ತೋರಿಸ್ತೀನಿ ನಿಮಗೆ ಉಂಡೆ ಎಷ್ಟೊಂದು ಕರೆಕ್ಟಾಗಿ ಸೆಟ್ ಆಗಿದೆ ಅಂತ ಹೇಳ್ಬಿಟ್ಟು. ನೋಡಿ, ಅವಾಗ ಮಾಡಬೇಕಾದ್ರೆ ತುಂಬ ಸಾಫ್ಟ್ ಆಗಿತ್ತಲ್ಲ ಫ್ರೆಂಡ್ಸ್. ಎಷ್ಟೊಂದು ಈಸಿ ಅಂತ ಬೂಂದಿ ಲಡ್ಡು ಮಾಡೋದನ್ನ. ಇನ್ನೇನು ತಡ ಫ್ರೆಂಡ್ಸ್, ಇನ್ಮೇಲಿಂದ ಇವತ್ತೇ ನೀವು ಟ್ರೈ ಮಾಡಿ ನೋಡಿ ಮನೇಲಿ. ಹಾಗೇನೆ ಮರಿಬೇಡಿ, ಹೇಗಿತ್ತು ಮಾಡಿ ನೋಡಿ, ಟೇಸ್ಟ್ ಹೇಗಿತ್ತು ಅಂತ ಹೇಳ್ಬಿಟ್ಟು ನೀವು ಕಾಮೆಂಟ್ ಮಾಡದೆ ಮರಿಬೇಡಿ ಫ್ರೆಂಡ್ಸ್. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಮರಿಬೇಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಂದು ಒಳ್ಳೆ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನನಗೆ ವಿದಾಯ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಶೋ.